ಮಾರ್ಚ್ 1ರಿಂದ ದ್ವಿತೀಯ PUC ಮತ್ತು ಮಾರ್ಚ್ 21ರಿಂದ 10ನೇ ತರಗತಿ ಮಕ್ಕಳಿಗೆ ವಾರ್ಷಿಕ ಪರೀಕ್ಷೆಗಳು ಆರಂಭವಾಗುತ್ತಿದೆ. ಪರೀಕ್ಷೆಯ ಸಮಯ ಹತ್ತಿರ ಬರುತ್ತಿದ್ದಂತೆ ಅನೇಕ ವಿದ್ಯಾರ್ಥಿಗಳು ಒತ್ತಡ ಮತ್ತು ಭಯದಿಂದ ಬಳಲುತ್ತಾರೆ. ಪರೀಕ್ಷೆ ಎಂಬುದು ನಮ್ಮ ಜೀವನದ ಒಂದು ಭಾಗ ಮಾತ್ರ, ಅದರಿಂದ ಭಯಪಡಬೇಕಾಗಿಲ್ಲ. ಪರೀಕ್ಷೆಯ ಭಯದಿಂದ ದೂರವಿರಲು, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರಲು ವಿದ್ಯಾರ್ಥಿಗಳು ಏನು ಮಾಡಬೇಕು ಎಂದು ಕೆಲ ಮನೋವೈದ್ಯರು ಹಲವಾರು ಎಕ್ಸಾಮ್ ಟಿಪ್ಸ್ ನೀಡಿದ್ದಾರೆ. ಈ ವಿಡಿಯೋದಲ್ಲಿ ಆ ಟಿಪ್ಸ್ಗಳ ಬಗ್ಗೆ ನೋಡೋಣ, ಬನ್ನಿ. ಮಾರ್ಚ್ 1ರಿಂದ ದ್ವಿತೀಯ PUC ಮತ್ತು ಮಾರ್ಚ್ 21ರಿಂದ 10ನೇ ತರಗತಿ ಮಕ್ಕಳಿಗೆ ವಾರ್ಷಿಕ ಪರೀಕ್ಷೆಗಳು ಆರಂಭವಾಗುತ್ತಿದೆ. ಪರೀಕ್ಷೆಯ ಸಮಯ ಹತ್ತಿರ ಬರುತ್ತಿದ್ದಂತೆ ಅನೇಕ ವಿದ್ಯಾರ್ಥಿಗಳು ಒತ್ತಡ ಮತ್ತು ಭಯದಿಂದ ಬಳಲುತ್ತಾರೆ. ಪರೀಕ್ಷೆ ಎಂಬುದು ನಮ್ಮ ಜೀವನದ ಒಂದು ಭಾಗ ಮಾತ್ರ, ಅದರಿಂದ ಭಯಪಡಬೇಕಾಗಿಲ್ಲ. ಪರೀಕ್ಷೆಯ ಭಯದಿಂದ ದೂರವಿರಲು, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರಲು ವಿದ್ಯಾರ್ಥಿಗಳು ಏನು ಮಾಡಬೇಕು ಎಂದು ಕೆಲ ಮನೋವೈದ್ಯರು ಹಲವಾರು ಎಕ್ಸಾಮ್ ಟಿಪ್ಸ್ ನೀಡಿದ್ದಾರೆ. ಈ ವಿಡಿಯೋದಲ್ಲಿ ಆ ಟಿಪ್ಸ್ಗಳ ಬಗ್ಗೆ ನೋಡೋಣ, ಬನ್ನಿ.